ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದಗಳು ಅಪರಂಜಿಮಯವು. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದಗಳು ಅಪರಂಜಿಮಯವು. ನೀನೇ ನನ್ನ ಸ್ನೇಹವು, ನೀವೇ ನನ್ನ ಜೀವವು, ನನ್ನ ಹೃದಯದಲ್ಲಿ ನೆಲೆಸಿದ ಜ್ಞಾಪಕವು. ನೀವೇ ನನ್ನ ಸ್ನೇಹವು, ನೀವೇ ನನ್ನ ಜೀವವು, ನನ್ನ ಹೃದಯದಲ್ಲಿ ನೆಲೆಸಿದ ಜ್ಞಾಪಕವು. ಅಣು ಅಣುವು ಕೂಡ ನಿನ್ನ ಕೃಪೆ ನಿಕ್ಷೇಪವು, ನನ್ನ ಎಂದಿಗೂ ಬಿಡದಂಥ ಅನುಬಂಧವು. ಅಣು ಅಣುವು ಕೂಡ ನಿನ್ನ ಕೃಪೆ ನಿಕ್ಷೇಪವು, ನನ್ನ ಎಂದಿಗೂ ಬಿಡದಂಥ ಅನುಬಂಧವು. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದಗಳು ಅಪರಂಜಿಮಯವು. ನೀವೇ ಪರ್ವತವು, ನೀವೇ ನನ್ನ ಶಿಖರವು, ನನ್ನ ಜಯಕ್ಕೆ ನೀವೇ ಭುಜಬಲವು. ನೀವೇ ಪರ್ವತವು, ನೀವೇ ನನ್ನ ಶಿಖರವು, ನನ್ನ ಜಯಕ್ಕೆ ನೀವೇ ಭುಜಬಲವು. ಕ್ಷಣ ಕ್ಷಣಕ್ಕೂ ಶತ್ರುವಿಗೆ ಪ್ರತ್ಯಕ್ಷವು, ನಾನು ಸೋಲದೆ ನಿಲ್ಲಲು ಬೆನ್ನು ತಟ್ಟುವೆ. ಕ್ಷಣ ಕ್ಷಣಕ್ಕೂ ಶತ್ರುವಿಗೆ ಪ್ರತ್ಯಕ್ಷವು, ನಾನು ಸೋಲದೆ ನಿಲ್ಲಲು ಬೆನ್ನು ತಟ್ಟುವೆ. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. యేసయ్య ನನ್ನ ಪ್ರಾಣ ಪ್ರಿಯನೇ, ಬದುಕುವೆನೋ ನಿನ್ನ ಬಿಟ್ಟು ಕ್ಷಣ ಕೂಡ. ನಿನ್ನ ಮುಖವು ಮನೋಹರವು, ನಿನ್ನ ಸ್ವರವು ಮಾಧುರ್ಯವು, ನಿನ್ನ ಪಾದಗಳು ಅಪರಂಜಿಮಯವು. Thank you, Lord. Hallelujah.
ಆಮೆನ್. ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಸರಿ ಸಾಟಿ ಇಲ್ಲದಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು 15ನೇ ಭಾಗಕ್ಕೆ ನಿಮ್ಮನ್ನು ಬರಮಾಡ್ತೇನೆ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಹೋರಾಟಗಳ ಮಧ್ಯದಲ್ಲಿ ಈ ದಿನ ಇರಬಹುದು. ನಮ್ಮ ಸಂಕಷ್ಟಗಳ ಮಧ್ಯದಲ್ಲಿ ನಾವು ಅನೇಕ ಬಾರಿ ಸಮಸ್ಯೆಗಳನ್ನೇ ಯೋಚಿಸುತ್ತಾ ಯಾವ ರೀತಿಯಲ್ಲಿ ನಾವು ಹೊರಗೆ ಬರುವುದು ಎಂಬುದಾಗಿ ಚಿಂತಿಸ್ತಲೇ ಇರಬಹುದು. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆ 34ನೇ ಕೀರ್ತನೆಯಲ್ಲಿ ಅದು ಬಹಳ ಸುಂದರವಾದಂಥ ಒಂದು ಕೀರ್ತನೆ. ದೇವರನ್ನು ಅತಿ ಆಳವಾಗಿ ಅನುಭವದಿಂದ ದಾವೀದನು ಬರೆದಂಥ ಒಂದು ಕೀರ್ತನೆ. ಆದರೆ ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಕೀರ್ತನೆಯನ್ನು ಬರೆಯುವಂಥ ಆ ಸನ್ನಿವೇಶ ದಾವೀದನಂಥದ್ದು ಎಂಥದ್ದಾಗಿತ್ತೆಂಬುದಾಗಿ ನಾವು ಯೋಚನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ನಿಜವಾಗಲೂ ನಾವು ದೇವರನ್ನು ಆರಾಧಿಸುವುದನ್ನು ಬಿಟ್ಟು ನಮ್ಮ ಪರಿಸ್ಥಿತಿಗಳಲ್ಲಿ ಏನನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವೇ ನಮ್ಮ ಬಗ್ಗೆ ಚಿಂತಿಸುವಂತೆ ಮಾಡಿಬಿಡುತ್ತದೆ ಈ ಒಂದು ಕೀರ್ತನೆ. ನನ್ನ ಪ್ರೀತಿಯ ದೇವಜನರೇ, ಒಂದು ಕಡೆ ತಾನು ಇಸ್ರೇಲನ್ನು ಕಾಪಾಡುವುದಕ್ಕಾಗಿ, ಆ ಗೋಲಿಯಾತನಿಂದ ಆ ಇಸ್ರೇಲನ್ನು ಕಾಪಾಡುವುದಕ್ಕಾಗಿ ಆತನು ಯುದ್ಧವನ್ನು ತಿಳಿಯದೇ ಇರುವಂಥ ಒಂದು ದಾವೀದನು ಆತನು ತನ್ನ ಜೀವಿತವನ್ನೇ ಆತನು ಕಷ್ಟಕ್ಕೆ ಸಿಲುಕಿಸಿಕೊಂಡು ಆತನು ಹೋಗಿ ಧೈರ್ಯವಾಗಿ ಇಸ್ರೇಲಿಯರಿಗೋಸ್ಕರ ಆತನು ಯುದ್ಧವನ್ನು ಮಾಡಿದನು. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಆ ಒಂದು ಇಸ್ರೇಲಿನ ಅರಸನಾಗಿರುವಂಥ ಸೌಲನಿಂದ ಪ್ರಶಂಸಿಸಲ್ಪಡಬೇಕಾದಂಥ ಆತನೇ ಆ ಜೀವಕ್ಕೆ ಬೆದರಿಕೆಯಾಗಿ ಮಾರ್ಪಟ್ಟಾಗ ಆತನು ಗುಹೆಗಳಲ್ಲಿ, ಆತನು ಅಡವಿಗಳಲ್ಲಿ ತನ್ನ ಜೀವಕ್ಕೆ ಕಾಪಾಡಿಕೊಳ್ಳುವುದಕ್ಕೋಸ್ಕರ ದಾವೀದನು ಆತನು ಮನೆಯೂ ಇಲ್ಲದೆ ಅರಮನೆಯೂ ಇಲ್ಲದೆ ಆತನು ಎಲ್ಲೋ ಒಂದು ಕಡೆ ಅನ್ನವಿಲ್ಲದೆ ವಸ್ತ್ರವಿಲ್ಲದೆ ಆತನು ಕಷ್ಟಪಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ದಿನ ಭಯದಲ್ಲಿಯೂ ನಡುಕದಲ್ಲಿಯೂ ಚಿಂತೆಯಲ್ಲಿಯೂ ಅಯ್ಯೋ ಮುಂದೆ ಯಾವ ಕ್ಷಣದಲ್ಲಿ ಏನಾಗ್ಬೋದು ಎಂಬುದಾಗಿ ಗೊತ್ತಿಲ್ಲದೆಯೂ ಕೂಡ ಆತನ ಒಂದು ಪರಿಸ್ಥಿತಿಯು ಚಿಂತಾಜನಕವಾಗಿ ಮಾರ್ಪಟ್ಟು ಬಿಡ್ತದೆ. ಪ್ರಿಯರೇ, ಏನು ಮಾಡಿದ್ರೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುವಂಥ ಒಂದು ಘಟ್ಟಕ್ಕೆ ಆ ಒಂದು ದಾವೀದನು ಬಂದಾಗ, ಯಾಕೆಂದರೆ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೌಲನು ಇನ್ನೂ ಅರಸನಾಗಿದ್ದನು, ಆತನ ಕೈಯಲ್ಲಿಯೇ ಎಲ್ಲ ಸೇನೆಯೇ ಆತನ ಕೈಯಲ್ಲಿ ಉಂಟು, ಅಧಿಕಾರವುಳ್ಳಂಥ ಆತನ ಕೈಯಿಂದ ತಪ್ಪಿಸಿಕೊಳ್ಳುವಂಥದ್ದು ಅಂತಿಂತ ಸುಲಭವಾದ ಕಾರ್ಯವಲ್ಲ. ಒಂದು ಕಡೆ ಇನ್ನೂವರೆಗೂ ಕೂಡ ದಾವೀದನು ಇಸ್ರೇಲಿಗಾಗಿ ಯುದ್ಧಗಳನ್ನು ಮಾಡ್ತಾ, ಇಸ್ರೇಲಿಗಾಗಿ ಆತನು ಪ್ರತಿ ದಿನವೂ ಕೂಡ ತನ್ನ ಜೀವಿತವನ್ನು ಯುದ್ಧ ಭೂಮಿಯಲ್ಲಿ ಆತನು ತನ್ನ ಒಂದು ಜೀವವನ್ನು ಮುಡಿಪಾಗಿಟ್ಟು ಆತನ ಯುದ್ಧವನ್ನು ಮಾಡುವಂಥದ್ದು. ಇನ್ನೂ ಒಂದು ಕಡೆ ಆತನ ಜೀವಕ್ಕೆ ಸುರಕ್ಷತೆ ಇಲ್ಲದೆ ಆತನ ಒಂದು ಪರಿಸ್ಥಿತಿಯು ಭಯಂಕರವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಸಮಯ ಬರ್ತದೆ, ಆತನು ಸೌಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಗೊತ್ತಿಲ್ಲದೆ ಫಿಲಿಸ್ಟಿಯರ ಪಾಳ್ಯದಲ್ಲಿ ಹೋಗಿ ಫಿಲಿಸ್ಟಿಯರ ಜನರ ಮಧ್ಯದಲ್ಲಿ ಆತನು ಅಡಗಿಕೊಳ್ಳುವುದಕ್ಕೋಸ್ಕರ ಆತನು ಗಾತ್ ಊರಿಗೆ, ಫಿಲಿಸ್ಟಿಯರ ಆ ಒಂದು ದೇಶದಲ್ಲಿ ಗಾತ್ನಲ್ಲಿ ಹೋಗಿ ಆತನು ಅಡಗಿಕೊಳ್ತಾನೆ. ಆಗ ಆ ಜನರು ದಾವೀದನು ಈತನೆಂಬುದಾಗಿ ಆತನನ್ನು ಕಂಡಿಡಿದು ಆ ಒಂದು ದೇಶದ ರಾಜನಾಗಿರುವಂಥ ಅಬಿಮಲೇಕನ ಮುಂದೆ ಆತನನ್ನು ಕರೆದುಕೊಂಡು ಎಳೆದುಕೊಂಡು ಬಂದು, ಈ ಗೋಲಿಯಾತನನ್ನು ಹೊಡೆದಂಥ ಪ್ರತಿ ಬಾರಿ ಕೂಡ ಆ ಫಿಲಿಸ್ಟಿಯರ ಮಾರಣ ಹೋಮಕ್ಕೆ ಕಾರಣವಾಗಿರುವಂಥ ಆ ಒಂದು ದಾವೀದನು ನಮ್ಮ ಕೈಗೆ ಸಿಕ್ಕಿದ್ದಾನೆಂಬುದಾಗಿ ಆತನನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ಆ ಒಂದು ಅಬಿಮಲೇಕ ಮುಂದೆ ನಿಲ್ಲಿಸಿದಾಗ ನೆನೆಸು ನೋಡ್ರಿ, ದಾವೀದನ ಒಂದು ಪರಿಸ್ಥಿತಿ ಹೆಂಗಿದ್ದಿರ್ಬೋದು. ಒಂದು ಕಡೆ ತನ್ನ ದೇಶದಲ್ಲಿ ಯಾರಿಗೋಸ್ಕರ ಆತನು ಹಗಲು ರಾತ್ರಿ ಕಷ್ಟಪಡ್ತಾನೋ ಆ ದೇಶದಲ್ಲಿ ಆತನನ್ನು ಕೊಲ್ಲಬೇಕೆಂಬುದಾಗಿ ಹುಡುಕುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ವೈರಿಗಳ ಕೈಯಲ್ಲೇ ಆತನು ಸಿಕ್ಕಿಕೊಂಡು ರಾಜನ ಮುಂದೆ ಸಿಕ್ಕಿಕೊಂಡರೆ ನಮಗೆಲ್ಲರಿಗೂ ಗೊತ್ತುಂಟು, ಒಂದು ದೇಶದ ಅರಸನು ಮತ್ತೊಂದು ದೇಶವನ್ನು ಆಕ್ರಮಿಸುವಾಗ ಅಲ್ಲಿರುವಂಥ ಆ ಒಂದು ಅರಸನನ್ನು, ಆ ಸೇನೆಯನ್ನು ಕೊಂದು ಬಿಡ್ತಾರೆ ಎಂಬುದಾಗಿ. ದಾವೀದನು ಅದೇ ಪರಿಸ್ಥಿತಿಯಲ್ಲಿ ಯುದ್ಧಗಳನ್ನು ನಡೆಸ್ತಿದ್ದಂಥ ಈ ದಾವೀದನು ನೇರವಾಗಿ ವೈರಿಯ ಅರಸನ ಕೈಯಲ್ಲಿ ಆತನ ಮುಂದೆ ನಿಲ್ಲಿಸಲ್ಪಟ್ಟಾಗ ನೀವು ಆಗಿದ್ದರೆ ಎಷ್ಟು ದೇವರನ್ನು
ನಾವು ಮುಂದೆ ಕಣ್ಣೀರಿಡ್ತಿದ್ವಿ. ನಾವು ಎಷ್ಟೆಲ್ಲ ನಾವು ಹೇಳ್ತಿದ್ವಿ, ದೇವರೇ ನಾನು ಯಾಕೆ ಈ ಪರಿಸ್ಥಿತಿ, ದೇವರೇ ನನ್ನ ಪರಿಸ್ಥಿತಿ ಈ ರೀತಿಯಾಗಿ ಆಗ್ತದೆ ಎಂಬುದಾಗಿ ನಾನು ನೆನೆಸಿರಲಿಲ್ಲ. ನೀ ಯಾಕೆ ನನ್ನನ್ನು ಕೈ ಬಿಟ್ಟೆ ಕರ್ತನೆ, ನೀನು ನನ್ನನ್ನು ನೋಡುವುದಿಲ್ಲವಾ, ನಿನಗೆ ಕಣ್ಣಿಲ್ವಾ ದೇವರೇ, ನೀನು ಅಪ್ಪ ನನ್ನ ಕೂಗನ್ನು ಕೇಳಲಿಲ್ವಲ್ಲ ದೇವರೇ, ನೀನು ನನ್ನನ್ನು ಕೈ ಬಿಟ್ಬಿಟ್ಟಿಯಲ್ಲ ಎಂಬುದಾಗಿ ಎಷ್ಟೆಲ್ಲ ನಾವು ಗೋಳಾಡ್ಬಿಡ್ತಿದ್ವಿ ಅಲ್ವಾ ಪ್ರಿಯರೇ. ಬಟ್ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ದಾವೀದನು ಆ ಸಮಯದಲ್ಲಿ ಆತನ ಅಲ್ಲ ಎಂಬುವಂಥದ್ದನ್ನು ಆ ರಾಜನಿಗೆ ತಿಳಿವಳಿಕೆ ಆಗಬೇಕನ್ನೋದಕ್ಕೋಸ್ಕರ ಆತನ ಬಾಯಿಯಲ್ಲಿ ಆತನು ಜೊಳ್ಳು ಸುರಿಸ್ಕೊಳ್ತಾ, ಆತನು ಹುಚ್ಚನಂತೆ, ಆತನು ಬುದ್ಧಿಭ್ರಮಣೆ ಉಳ್ಳಂಥ ಒಂದು ವ್ಯಕ್ತಿಯಾಗಿ ಆತನು ಹುಚ್ಚನಂತೆ ನಡೆದುಕೊಂಡು ತನ್ನ ಬಟ್ಟೆಗಳನ್ನು ಹಾರಿಕೊಂಡು ಆತನು ಮಾತನಾಡುತ್ತಿರುವಂಥದ್ದು ಏನೆಂಬುದಾಗಿ ಅರ್ಥವಾಗದಂಥ ರೀತಿಯಲ್ಲಿ ದಾವೀದನು ತಲೆ ಕೆರೆದುಕೊಂಡು ಬಾಯಲ್ಲಿ ಜೊಳ್ಳು ಬಿಟ್ಕೊಂಡು ಎಲ್ಲೋ ನೋಡಿಕೊಂಡು ಆತನು ಮಾಡ್ತಿದ್ದಂಥ ಕಾರ್ಯಗಳು ನೆನೆಸಿ ನೋಡಿದ್ರೆ ಎಷ್ಟು ದುಃಖ ಅನಿಸ್ತದೆ ಅಲ್ವಾ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ಕಂಡಂಥ ಆ ಒಂದು ಅಭಿಮಲೇಖನು ಆತನನ್ನು ನೋಡಿ ಆ ಒಂದು ಸೈನಿಕರಿಗೆ ಹೇಳ್ತಾನೆ, ದಾವೀದನು ಯುದ್ಧಶೂರನು, ದಾವೀದನು ಬಹಳ ದೊಡ್ಡ ಜ್ಞಾನಿಯು, ದಾವೀದನು ಆತನು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ತಿಳಿದುಕೊಳ್ಳುವಷ್ಟು ಜ್ಞಾನವುಳ್ಳವನು, ಆತನು ತೀವ್ರವಾದಂಥ ಒಂದು ಬಲವುಳ್ಳಂಥ ಆತನು ಸೇನಾನಿ, ಆತನು ಈ ರೀತಿಯಾಗಿರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಆತನನ್ನು ಹೊರಗೋಗಿ ಎಸಿರಿ ಎಂಬುದಾಗಿ ಹೊರಗೆ ಬಿಟ್ಟಾಗ, ನನ್ನ ಪ್ರೀತಿಯ ದೇವಜನರೇ, ನಿಮ್ಮದು ನನ್ನದು ಪರಿಸ್ಥಿತಿ ಆಗಿರುವುದಾದರೆ ನಾವು ನಿಜವಾಗಲೂ ಸೋತೋಗ್ಬಿಡ್ತಾ ಇದ್ದೇವೆ. ನಾವು ಹೇಳ್ತಿದ್ವಿ, ದೇವರೇ ನನಗೆ ಈ ಒಂದು ಜೀವನವೇ ಬೇಡ ದೇವರೇ, ಈ ರೀತಿಯಾಗಿ ನನ್ನ ಸ್ವಂತ ಜನರು ನನ್ನನ್ನು ಕೈ ಬಿಟ್ಟರು, ನನ್ನ ವೈರಿಗಳು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ, ಇನ್ನೂ ನಾನು ಯಾಕೆ ಬದುಕಿರಬೇಕು, ನಾನು ಯಾರಿಗೋಸ್ಕರ ಬದುಕಬೇಕೆಂಬುದಾಗಿ ಇರ್ತಿದ್ವಿ ಅಲ್ವಾ. ಆದರೆ ಕೀರ್ತನೆಗಾರನಾದ ದಾವೀದನು ಆತನು ಮೊದಲನೇ ವಾಕ್ಯದಲ್ಲಿ 34ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಆತನು ಆ ಒಂದು ವೈರಿ ಅರಸನ ಆ ಒಂದು ಆಸ್ಥಾನದಿಂದ ಹೊರಗೆ ಎಸೆಯಲ್ಪಟ್ಟಾಗ ಬಂದು ಹಾಡುವಂಥ ಹಾಡು ಗೊತ್ತಾ ಏನೆಂಬುದಾಗಿ ಆತನು ಬರೆದ ಕೀರ್ತನೆಯ ಮೊದಲನೇ ಸಾಲು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ನನ್ನ ಬಾಯಿಯಲ್ಲಿ ಯಾವಾಗಲೂ ಇರುವುದು. ಹೌದು ಪ್ರಿಯರೇ, ಆತನ ಪರಿಸ್ಥಿತಿಯು ಆತನನ್ನು ಎಷ್ಟು ದುಃಖಪಡಿಸ್ತೋ, ಆತನ ಪರಿಸ್ಥಿತಿ ಆತನನ್ನು ಎಷ್ಟು ವೇದನೆ ಪಡಿಸ್ತೋ, ಅದಕ್ಕಿಂತಲೂ ಹೆಚ್ಚಾಗಿ ಆತನು ದೇವರೊಂದಿಗೆ ದೇವರ ಪ್ರೀತಿಯಲ್ಲಿ ಆತನು ಸಂಪೂರ್ಣವಾಗಿ ಆತನು ಆಳದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದ ಪ್ರಿಯರೇ. ಹೌದು, ಈ ದಿನ ದೇವರು ನಮಗೆ ಏನು ಮಾಡ್ತಾನೆ, ದೇವರು ನಮಗೋಸ್ಕರ ಏನನ್ನು ಅದ್ಭುತ ಮಾಡ್ತಾರೆ ಅನ್ನುವುದಕ್ಕಾಗಿ ನಾವು ದೇವರ ಬಳಿಯಲ್ಲಿ ನಾವು ಇಲ್ಲ ಪ್ರಿಯರೇ. ಆತನು ಸರ್ವೋತ್ತಮನು, ಆತನು ಒಳ್ಳೆಯವನು, ಆತನು ನಮ್ಮನ್ನು ಇದುವರೆಗೂ ಕಾದಂಥ ಎಬಿನೇಜರನು, ನಮ್ಮನ್ನು ಪ್ರತಿ ಸಮಯದಲ್ಲಿಯೂ ನಮ್ಮನ್ನು ಕೈ ಬಿಡದೆ ಕಾಪಾಡುವಂಥ ಆ ಸರ್ವವ್ಯಾಪಿಯಾದಂಥ ದೇವರು ನಮ್ಮ ಜೊತೆ ಇರುವುದೇ ನಮ್ಮ ಜೀವಿತದ ದೊಡ್ಡ ಭಾಗ್ಯವು. ಈ ಸಮಯದಲ್ಲಿ ಕೂಡ ಆತನನ್ನು ನಾವು ನೆನೆಸಿ ನಾವು ಹೇಳೋಣ, ದೇವರೇ, ಎಂತೆಂಥ ಜಲರಾಶಿಗಳ ಮಧ್ಯದಲ್ಲಿ ನಾನು ನಡೆಯುವಾಗಲೂ ನೀ ನನ್ನ ಸಂಗಡ ಇದ್ದೆಪ್ಪ, ನಾನು ಅಗ್ನಿಯಲ್ಲಿ ನಾನು ನಡೆಯುವಾಗಲೂ ನಾನು ಸುಟ್ಟು ಹೋಗದಂತೆ ನೀನು ನನ್ನನ್ನು ಕಾಪಾಡಿದೆ ಅಪ್ಪ. ಇದುವರೆಗೂ ಕಾದ ನಿನ್ನ ಕೃಪೆಗಾಗಿ ಸ್ತೋತ್ರ. ಯಾಕೆಂದರೆ ದಾವೀದನು ಹೇಳ್ತಾನೆ, ನಾ ಕಷ್ಟ ಕಾಲದಲ್ಲಿ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಅವನನ್ನು ಬಿಡಿಸಿದನೆಂಬುದಾಗಿ 6ನೇ ವಾಕ್ಯದಲ್ಲಿ. ನನ್ನ ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಕಷ್ಟ ಕಾಲದಲ್ಲಿ ನಾವು ಕೂಗಿದಾಗಲ್ಲ ಕರ್ತ ನಮ್ಮನ್ನು ಯಾವ ರೀತಿಯಲ್ಲಿ ಬಿಡಿಸಿದನು, ಯಾವ ರೀತಿಯಲ್ಲಿ ನಮ್ಮನ್ನು ಕಾದನು ಎಂಬುದಾಗಿ ನೆನೆಸಿ ಆತನನ್ನು ಮಹಿಮೆ ಪಡಿಸೋಣವ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಹಾಯುವಾಗ ಜೊತೆಯಲ್ಲೇ ನೀರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀ ಬರುವೆ. ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀರುವೆ,
ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ರಕ್ತ ಚೆಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ರಕ್ತ ಚೆಲ್ಲಿ, ನನ್ನ ಪಾಪ ತೊಳೆದಿರುವೆ, ಇಂದು ಬಿಡುಗಡೆ ತಂದಿರುವೆ. ನನ್ನ ಪಾಪ ತೊಳೆದಿರುವೆ, ಇಂದು ಬಿಡುಗಡೆ ತಂದಿರುವೆ. ಏಸಯ್ಯ 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 ಏಸಯ್ಯ, ಜಲರಾಶಿ ಹಾಯುವಾಗ ಜೊತೆಯಲ್ಲಿ ನೀರುವೆ, ಅಗ್ನಿಯಲ್ಲಿ ನಡೆಯುವಾಗ ಜೊತೆಯಲ್ಲೇ ನೀ ಬರುವೆ. ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ಮಗುವನ್ನು ಮರೆತರೋ, ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೋ, ನೀ ನನ್ನ ಮರೆಯಲಾರೆ. ನಿನ್ನ ಅಂಗೈಯಲ್ಲಿ ಚಿತ್ರಿಸಿರುವೆ, ನೀ ನನ್ನ ಮರೆಯಲಾರೆ. ನಿನ್ನ ಅಂಗೈಯಲ್ಲೇ ಚಿತ್ರಿಸಿರುವೆ. ಏಸಯ್ಯ 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 ಏಸಯ್ಯ, ಜಲರಾಶಿ ಹಾಯುವಾಗ ಹತ್ತಿರವೇ ನೀರುವೆ, ಅಗ್ನಿಯಲ್ಲಿ ನಡೆಯುವಾಗ ಜೊತೆಯಲ್ಲೇ ನೀ ಬರುವೆ. ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ಯಾತ್ರೆಯಲ್ಲಿ ಮಾರ್ಗವ ತೋರಿಸಿದೆ, ಮರುಭೂಮಿ ಯಾತ್ರೆಯಲ್ಲಿ ಮಾರ್ಗವ ತೋರಿಸಿದೆ, ನದಿಗಳ ಹರಿಸಿರುವೆ, ದಿನ ನಲಿದು ಹಾಡುವೆನೋ. ನದಿಗಳ ಹರಿಸಿರುವೆ, ದಿನ ನಲಿದು ಹಾಡುವೆನೋ. ಏಸಯ್ಯ 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 ಏಸಯ್ಯ, ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀ ಬರುವೆ. ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ಪ್ರೀತಿಯ ದೇವ ಮಗುವೆ,
ಈ ಒಂದು ಸಮಯದಲ್ಲಿ ಕೂಡ ನಿಮ್ಮನ್ನು ನಾವು ಉತ್ಸಾಹಪಡಿಸಲು ಬಯಸ್ತೇನೆ. ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಸೋತು ಹೋಗಬೇಡ ಪ್ರೀತಿಯ ದೇವರ ಜನರೇ. ಇದು ತಾತ್ಕಾಲಿಕವಾದದೆ. ಇದು ಇಂದಿಗೆ ಯಾವ ರೀತಿಯಲ್ಲಿ ಒಂದು ಬಟ್ಟೆಯು ನೀರಿನಲ್ಲಿ ಅದು ಹದ್ದಿ ಅದನ್ನು ತೆಗೆದರೆ ಯಾವ ರೀತಿಯಲ್ಲಿ ಅದು ಒದ್ದೆ ಆಗಿರ್ತದೋ, ಕೆಲವು ಸಮಯ ಅದು ಗಾಳಿ ಬೀಸಿದ ಕೂಡಲೇ ಅದು ಯಾವ ರೀತಿ ಒಣಗಿ ಹೋಗ್ಬಿಡ್ತದೋ, ಅದೇ ರೀತಿಯಲ್ಲೇ ನಿಮ್ಮ ಜೀವಿತದಲ್ಲಿ ನೀವು ಕಂಡು ಬರುವಂಥ ಆ ನೋವುಗಳು, ಆ ವೇದನೆಗಳು ಎಲ್ಲವೂ ಕೂಡ ಶಾಶ್ವತವಾದದ್ದು ಒಂದೇ ಒಂದು ಉಂಟು ಅಂದರೆ ಅದು ದೇವರು ಮಾತ್ರವೇ ನಮ್ಮ ಜೀವಿತದಲ್ಲಿ. ದಾವೀದನು ಅದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ. ನನ್ನ ಜೀವಿತದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ಅದು ಕೆಲವು ನಿಮಿಷಗಳು ಮಾತ್ರವೇ, ಕೆಲವು ದಿನಗಳು ಮಾತ್ರವೇ, ಆದರೆ ಶಾಶ್ವತವಾದದ್ದು ನಾನು ಸಮಾಧಿಗೆ ಸೇರೋವರೆಗೂ ನನ್ನ ಸಂಗಡ ಬರುವಂಥದ್ದು ಅದು ದೇವರು ಮಾತ್ರವೇ. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೇಲೆ ಎಂಬುದಾಗಿ ಹೇಳ್ತೀರಿ? ಕೈಗಳನ್ನು ಎತ್ತಿ ಹೇಳೋಣವ. ಅಪ್ಪ, ನೀ ಮಾತ್ರವೇ ಅಯ್ಯ ನನಗೆ ಶಾಶ್ವತವಾದವನು, ನೀ ಮಾತ್ರವೇ ನನಗೆ ಪರಿಪೂರ್ಣವಾದವನು ಕರ್ತನೆ. ಅಪ್ಪ, ನನ್ನ ಜೀವಿತದಲ್ಲಿ ಎಂತಹದೇ ಸೋಲುಗಳು ನನ್ನ ಮುಂದೆ ಬಂದು ನಿಂತರು, ಎಂತಹದೇ ಅನುಮಾನಗಳು, ಎಂತಹದೇ ಅವಮಾನಗಳು, ಎಂತಹದೇ ನಿಂದನೆಗಳು, ಎಂತಹದೇ ಪರಿಸ್ಥಿತಿಗಳು ನನ್ನ ಮುಂದೆ ಬಂದು ನಿಂತರು, ಅಪ್ಪ ನಾನು ಗುಣಗುಟ್ಟುವುದಿಲ್ಲ ದೇವರೇ. ನಿನ್ನ ವಿರುದ್ಧವಾಗಿ ನಾನು ಯೋಚಿಸುವುದಿಲ್ಲ, ಮಾತನಾಡುವುದಿಲ್ಲ. ಯಾಕೆಂದರೆ ನನಗೆ ಗೊತ್ತಿರುವುದು ಒಂದೇ ಒಂದು, ನೀವು ಒಳ್ಳೆಯವನಪ್ಪ, ನೀವು ಒಳ್ಳೆಯವನಪ್ಪ, ನೀವು ಒಳ್ಳೆಯದನ್ನು ಮಾತ್ರ ಮಾಡೋ ದೇವರು. ಅಪ್ಪ, ನಿನಗೆ ಕೆಟ್ಟದನ್ನು ಮಾಡುವುದಕ್ಕೆ ಗೊತ್ತಿಲ್ಲದೇ ಇರುವಂಥ ಅಪ್ಪ ಪರಿಶುದ್ಧನು ನೀನು ರಾಜ. ಅಪ್ಪ, ನಿನ್ನನ್ನು ನಾನು ನಂಬಿರುವಂತೇನೆ ಅಪ್ಪ, ನಿನ್ನನ್ನು ನಾನು ನಂಬಿದ್ದೇನೆ. ನಿನ್ನನ್ನು ನಿರೀಕ್ಷಿಸುವಂಥ ನನಗೋ ಅಪ್ಪ ಯಾವ ಮೇರೆಗೂ ಕೊರತೆ ಇಲ್ಲಪ್ಪ. ಕೀರ್ತನೆಗಾರನಾದಂಥ ದಾವೀದನು ಅದೇ ಕೀರ್ತನೆಯಲ್ಲಿ ಆತನು ಏನಂತ ಹೇಳ್ತಾನೆ ಗೊತ್ತಾ? ಕರ್ತನು ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡ್ರಿ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಈ ದಿನ ನಾವು ಕರ್ತನನ ಅನುಭವ ಸವಿದು ನೋಡಿರುವಂಥ ಜನರು, ಆಮೆನ್. ಆತನ ಪ್ರೀತಿಯನ್ನು ಅನುಭವ ಸವಿದು ನೋಡಿರುವಂಥ ಜನರು. ಹೌದು, ನಾವು ಆತನನ್ನು ಹುಡುಕಿ ಹೋಗಲಿಲ್ಲ, ಆತನೇ ನಮ್ಮನ್ನು ಹುಡುಕಿ ಬಂದು ನಾವು ಆತನ ಮುಂದೆ ಆತನ ಸಮ್ಮುಖದಲ್ಲಿ ನಮ್ಮ ಕಷ್ಟಗಳನ್ನು ಹೇಳುವುದಕ್ಕಿಂತ ಮುಂಚೆ ಕರ್ತನು ನಮಗೋಸ್ಕರ ಇಳಿದು ಬಂದು ಅದ್ಭುತವನ್ನು ಮಾಡಿದ ದೇವರಲ್ವಾ? ಎಷ್ಟೋ ಬಾರಿ ನಮ್ಮ ಜೀವಿತವು ಇಷ್ಟೇ ಮುಗಿದೋಯ್ತು, ನನ್ನ ಪರಿಸ್ಥಿತಿಗಳು ಇಷ್ಟೇ, ಇನ್ನೇನೋ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬುವಂಥ ಸಮಯದಲ್ಲಿ ಕೂಡ ನಾವು ನೆನೆಸುವುದಕ್ಕಿಂತಲೂ, ನಾವು ಪ್ರಾರ್ಥಿಸುವುದಕ್ಕಿಂತಲೂ ಮೇಲಾದ ಕಾರ್ಯಗಳನ್ನು ದೇವರು ಮಾಡಿದನಲ್ಲ ಪ್ರಿಯರೇ. ಈ ದಿನ ದಾವೀದನಂತೆ ಕರ್ತನನ ಅನುಭವ ಸವಿದು ನೋಡಿರುವಂಥ ನಾವು ಆಮೆನ್ ಪರಿಸ್ಥಿತಿಗಳನ್ನು ನೋಡಿ ಗುಣಗುಡುತ್ತಾ, ಪರಿಸ್ಥಿತಿಗಳ ಬಗ್ಗೆ ಮಾತನಾಡ್ತಾ, ಪರಿಸ್ಥಿತಿಗಳನ್ನು ದೊಡ್ಡದಾಗಿ ಮಾಡ್ತಾ ಕುಳಿತುಕೊಳ್ಳುವಂಥ ಸಮಯವಿಲ್ಲ. ಆಮೆನ್. ದಾವೀದನು ಆತನು ಜೊಳ್ಳು ಸುರಿಸಿಕೊಂಡು ಹುಚ್ಚನಾಗಿ ಅವರ ಮುಂದೆ ಆತನು ನಡೆದುಕೊಂಡ ನಂತರ ಆತನು ಹೊರಗೆ ಬಂದು ತಲೆಯನ್ನು ಸರಿ ಮಾಡಿಕೊಂಡಿರ್ಬೋದು, ಬಾಯನ್ನು ಒರೆಸ್ಕೊಂಡಿರ್ಬೋದು. ಆಮೇನ್. ಆತನು ಬಂದು ದೇವರ ಮುಂದೆ ಕರಗಳನ್ನು ಎತ್ತಿ ಆಮೇನ್ ಆತನು ಹೇಳ್ತಾನೆ, ಕರ್ತನೇ ನಿನ್ನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಪ್ರೀತಿಯ ದೇವಜನರೇ, ಈ ದಿನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತೆ ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ಕೀರ್ತನೆಗಾರರು ಹೇಳ್ತಾನೆ. ಆಮೇನ್. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇರೆಗೂ ಕಡಿಮೆ ಇಲ್ಲ. ಆಮೆನ್. ಈ ಒಂದು ದಿನ ಆತನ ಸಮ್ಮುಖದಲ್ಲಿ ಈ ಬೇಡಿಕೊಳ್ಳುವಂಥ ನಮಗೂ ಯಾವ ಮೇರೆಗೂ ಕೊರತೆ ಇಲ್ಲ, ಯಾವ ಮೇರೆಗೂ ಕೊರತೆ ಇಲ್ಲ, ಯಾವ ಮೇರೆಗೂ. ಎಲ್ಲರೂ ಹೇಳೋಣವ, ನನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ಕರ್ತನ ಸಹಾಯಕ್ಕೆ ಕೊರತೆನೇ ಇಲ್ಲ. ನನ್ನ ಮೇಲೆ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವಂಥದ್ರಲ್ಲಿ ಯಾವ ಕೊರತೆಯೂ ಇಲ್ಲ. ನನ್ನ ಒಂದು ಜೀವನದಲ್ಲಿ ಇರುವಂಥ ಎಲ್ಲ ಇಕ್ಕಟ್ಟುಗಳ ಮಧ್ಯದಲ್ಲಿ ಪರಲೋಕವು ಇಳಿದು ಬರುವುದರಲ್ಲಿ, ನನಗಾಗಿ ಕರ್ತನು ಯುದ್ಧ ಮಾಡುವುದರಲ್ಲಿ ಯಾವ ಕೊರತೆಯೂ ನನಗೆ ಇಲ್ಲ. ನಾನು ನಿಜವಾಗಲೂ ನನ್ನ ಕೊಂಬು ನನ್ನ ವೈರಿಗಳ ಮುಂದೆ ಎತ್ತಲ್ಪಡುವಂಥದ್ದಾಗಿದೆ. ಕರ್ತನು ನನ್ನ ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸುವಂಥ ದೇವರಾತನಾಗಿದ್ದಾನೆ. ನನ್ನ ತಲೆಯ ಮೇಲೆ ನೂತನವಾದ ಎಣ್ಣೆಯನ್ನು ಸುರಿಸುವಂಥ ದೇವರಾತನಾಗಿದ್ದಾನೆ. ಆತನನ್ನು ಮಹಿಮೆ ಪಡಿಸೋಣ, ಆತನನ್ನು ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ರೀಬಾಲ ಹಸೆಕೆ
ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನಮಗಾಗಿ ಬಲಿಯಾದಂತಹ ಯೇಸುವನ್ನ ನಾವು ಎಷ್ಟು ಸ್ತುತಿಸಿದರೂ ಸಾಲದು. ಆತನು ಮಾಡಿರುವಂಥ ಉಪಕಾರಗಳು ನಮ್ಮ ಸಂಕಷ್ಟಗಳಿಗಿಂತ, ನಾವು ಹಾದು ಹೋಗುತ್ತಿರುವಂಥ ಎಲ್ಲ ಪರಿಸ್ಥಿತಿಗಳಿಗಿಂತಲೂ ಅದು ದೊಡ್ಡದಾದಂಥದ್ದು ಪ್ರಿಯರೇ. ಅದಕ್ಕಾಗಿ ಕೀರ್ತನೆಗಾರನು ಆತನ ಪರಿಸ್ಥಿತಿಗಳನ್ನ ನೋಡಿ ಸೋತು ಹೋಗದೆ ಆತನು ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವುದಕ್ಕೆ ಆರಂಭಿಸಿದ. ಅದಕ್ಕಾಗಿ ಕೀರ್ತನೆಗಾರನು ದಾವೀದನು ಹೇಳ್ತಾನೆ, ನನ್ನ ಮನವೇ ಆತನು ನಿನ್ನ ಅಪರಾಧಗಳೆಲ್ಲವನ್ನ ಕ್ಷಮಿಸಿದ್ದಾನೆ,
ಆತನು ಸಮಸ್ತ ರೋಗವನ್ನು ವಾಸಿ ಮಾಡಿದ್ದಾನೆ. ಆತನು ನಿನಗೆ ಬೇಕಾಗಿರುವ ಎಲ್ಲ ಆಸೆಯನ್ನು ನೆರವೇರಿಸುವ ಆತನನ್ನು ಸ್ತುತಿಸು. ಆತನು ಮಾಡಿರುವಂಥದ್ದು ಯಾವುದನ್ನು ಮರಿಬೇಡ ಎಂಬುದಾಗಿ ಹೇಳ್ತಾನೆ. ಬನ್ನಿ ದೇವರ ಮಕ್ಕಳೇ, ಈ ಸಮಯದಲ್ಲಿ ಆ ಒಂದು ಕೃತಜ್ಞತೆ ಹೃದಯದಿಂದ ನಾವು ಆತನನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧನೆ. ಬೇಗನೆ ಬರಲಿರುವ ಯೇಸುವೇ, ಔಷಧಿ ಆರಾಧನೆ. ಅಭಿಷೇಕದಾತ್ಮನೇ, ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ, ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಉಪ್ಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನನು ನೀನೇ ಅಯ್ಯ. ಉಪ್ಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನರು ನೀನೇ ಅಯ್ಯ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಹೌದು ಪ್ರೀತಿಯ ದೇವ ಜನರೇ, ಆತನಿಗೆ ಸಮಾನವಾದ ದೇವರು ಯಾರೂ ಇಲ್ಲ. ನಮ್ಮ ಆಶ್ರಯ ಗಿರಿಯು, ನಮ್ಮ ಬಂಡೆಯು, ನಮ್ಮ ಕೋಟೆಯು ಆಗಿರುವ ದೇವರನ್ನ ಉತ್ಸಾಹದಿಂದ ಆತನನ್ನು ಮಹಿಮೆ ಪಡಿಸೋಣ. ಇದುವರೆಗೂ ನಡೆಸಿದ್ದಾನಲ್ಲ, ಇದುವರೆಗೂ ಕೂಡ ಸೋತು ಹೋಗದೆ ಆತನು ನಮ್ಮನ್ನು ಕೈ ಬಿಡದೆ ಆತನು ನಡೆಸಿರುವ ದೇವರು ಎಲ್ಲ ಜಯಗಳಲ್ಲಿ ಆತನು ನಡೆಸಲಿಕ್ಕಿದ್ದಾನೆ. ಸಂತೋಷದಿಂದ, ಉಲ್ಲಾಸದಿಂದ, ಎಲ್ಲ ಚಿಂತೆಗಳನ್ನು ಮರೆತು, ಎಲ್ಲ ಅವಮಾನಗಳನ್ನು ಮರೆತು ಆತನನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಕಲ್ಲು ಅಲ್ಲ, ಮಣ್ಣು ಅಲ್ಲ, ಕಲ್ಲಿನ ಶಿಲೆಯಲ್ಲ, ಜೀವವುಳ್ಳ ದೇವರು ನೀನೇ ಅಯ್ಯ. ಕಲ್ಲು ಅಲ್ಲ, ಮಣ್ಣು ಅಲ್ಲ, ಕಲ್ಲಿನ ಶಿಲೆಯಲ್ಲ, ಜೀವವುಳ್ಳ ದೇವರು ನೀನೇ ಅಯ್ಯ. ರೂಪವು ನಿನಗಿಲ್ಲ, ಸ್ವರೂಪವು ನಿನಗಿಲ್ಲ, ಆತ್ಮನಾಗಿರುವ ನಂದೇವರೇ. ರೂಪವು ನಿನಗಿಲ್ಲ, ಸ್ವರೂಪವು ನಿನಗಿಲ್ಲ, ಆತ್ಮನಾಗಿರುವ ನಂದೇವರೇ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ.
ಆಮೇನ್. ನಿಮ್ಮ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀವು ಎಷ್ಟು ನೋಡುವುದಕ್ಕೆ ಬಯಸ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿ ಆತನು ಅದ್ಭುತವನ್ನು ಮಾಡುವುದಕ್ಕೆ ಕಾದಿದ್ದಾನೆ ಪ್ರಿಯರೇ. ಸೋತು ಹೋಗಬೇಡ್ರಿ. ನಮ್ಮ ಬಾಯಲ್ಲಿ ಆತನ ಸ್ತುತಿಯು ಯಾವಾಗಲೂ ಇರಲಿ. ಆತನು ಮಹಿಮಾ ಸ್ವರೂಪನು, ಆಲೋಚನಾಕರ್ತನು, ಸಮಾಧಾನದ ಪ್ರಭುವು, ನಿತ್ಯನಾದ ತಂದೆ, ಪರಾಕ್ರಮವುಳ್ಳ ದೇವರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಮೆನ್. ಉಂಟಾದದ್ದು ಎಲ್ಲವೂ ನಿನ್ನಿಂದ ಉಂಟಾದದ್ದೇ, ನಿನ್ನ ಮಹಿಮೆಗೆ ಉಂಟು ಮಾಡಿದೆ. ಉಂಟಾದದ್ದು ಎಲ್ಲವೂ ನಿನ್ನಿಂದ ಉಂಟಾದದ್ದು ನಿನ್ನ ಮಹಿಮೆಗೆ ಉಂಟು ಮಾಡಿದೆ. ಸೃಷ್ಟಿಯು ದೇವರಲ್ಲ, ನೋಡೋದೆಲ್ಲ ದೇವರಲ್ಲ, ಕರ್ತ ನೀನೊಬ್ಬನೇ ದೇವರಯ್ಯ. ಸೃಷ್ಟಿಯು ದೇವರಲ್ಲ, ನೋಡೋದೆಲ್ಲ ದೇವರಲ್ಲ, ಕರ್ತ ನೀನೊಬ್ಬನೇ ದೇವರಯ್ಯ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಭೂಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನನು ನೀನೇ ಅಯ್ಯ. ಭೂಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನರು ನೀನೇ ಅಯ್ಯ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಹೋ ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಕರಗಳನ್ನು ತಟ್ಟಿ ಹೇಳೋಣ, ರಾಜ ನಿನ್ನ ಹಾಗೆ ಒಬ್ಬನೂ ಇಲ್ಲ. ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ನಿನ್ನ ಹಾಗೆ ಯಾರೂ ಇಲ್ಲ. ನನಗೆ ಸದುತ್ತರವನ್ನು ಕೊಡುವಂಥ ದೇವರು ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಕಣ್ಣೀರನ್ನು ಒರೆಸುವ ದೇವರು ನಿನ್ನ ಹಾಗೆ ಯಾರೂ ಇಲ್ಲ. ವೈರಿಗಳ ಮುಂದೆ ದೇವರೇ ನನ್ನ ತಲೆಯನ್ನು ಎತ್ತುವಂಥ ದೇವರು ನಿನ್ನ ಹಾಗೆ ಯಾರೂ ಇಲ್ಲಪ್ಪ. ನನ್ನ ಪರಿಸ್ಥಿತಿಗಳಲ್ಲಿ ನಾನು ಸೋತು ಹೋಗಲಾರೆ. ನನ್ನ ಒಂದು ನಿಂದನೆ ಅವಮಾನಗಳ ಮಧ್ಯದಲ್ಲಿ ನಾನು ಸೋತು ಹೋಗಲಾರೆ. ಯಾಕೆಂದರೆ ಕರೆದ ದೇವರು ನೀ ನಂಬಿಗಸ್ತನು ಅಪ್ಪ. ನನ್ನಲ್ಲಿ ಒಳ್ಳೆಯ ಕಾರ್ಯವನ್ನು ಆರಂಭಿಸಿರುವಾತನು ಅದನ್ನು ನೆರವೇರಿಸಿ ಮುಗಿಸಲು ನೀ ಶಕ್ತನಾಗಿದ್ದೀರಾ ಸ್ವಾಮಿ. ನಾ ಸೋತು ಹೋಗಲಾರೆ, ನಾ ಎಂದಿಗೂ ಗುಣಗುಟ್ಟಲಾರೆ. ನಾನು ಪರಿಸ್ಥಿತಿಗಳನ್ನು ನೋಡಿ ನಾನು ಯಾವತ್ತಿಗೂ ಕೂಡ ನಿರಾಶೆ ಹೊಂದಲಾರೆ. ಯಾಕೆಂದರೆ ನನ್ನ ಮುಂದೆ ನಡೆಯುವ ದೇವರು ಆತನು ಯುದ್ಧ ವೀರನು, ಆತನು ಸೇನೆಗಳ ಕರ್ತನಾದ ಯೆಹೋವನು. ಪರ್ವತಗಳನ್ನು ಎಲ್ಲವನ್ನ ಸಮ ಮಾಡಿ, ಅಂಕು ಡೊಂಕಾದವುಗಳನ್ನು ನೆಟ್ಟಗೆ ಮಾಡಿ, ಎಲ್ಲ ಹಳ್ಳಗಳನ್ನು ತುಂಬಿಸಿ ನನಗೋಸ್ಕರ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವ ದೇವರು ನನ್ನ ಮುಂದೆ ಇರಲು, ನನ್ನ ಮುಂದೆ ಆ ಒಂದು ಮೇಘ ಸ್ತಂಭವು, ನನ್ನ ಮುಂದೆ ಆ ಒಂದು ಅಗ್ನಿ ಸ್ತಂಭವು ನನ್ನ ಮುಂದೆ ಇರಲು ನಾ ಯಾವುದಕ್ಕೂ ಭಯಪಡಲಾರೆ. ನೀ ನನಗೆ ಸಾಕು ರಾಜ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕೂಡ ಕರಗಳನ್ನೆತ್ತಿ ಮಹಿಮೆ ಪಡಿಸೋಣ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಭೂಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನರು ನೀನೇ ಅಯ್ಯ. ಭೂಪರ ಲೋಕದಲ್ಲಿ ನಿನ್ನ ನಾಮ ಶ್ರೇಷ್ಠ ನಾಮ, ನಿನಗೆ ಸಮಾನರು ನೀನೇ ಅಯ್ಯ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ಬೇರೆ ಯಾವ ದೇವರಿಲ್ಲ, ನೀನೇ ದೇವ. ಆಮೆನ್. ಕರ್ತ ನಿಮ್ಮೊಬ್ಬೊಬ್ಬರ ಮೇಲೆಯೂ ಆತನ ಏರಾಳವಾದಂಥ ಕೃಪೆ, ಆತನ ಏರಾಳವಾದಂಥ ಆತನ ಮಹಿಮೆಯು ತುಂಬಿಸಲಿ. ಆತನಿಗೆ ಸಮವಾದವರು ಆತನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಪ್ರಿಯರೇ. ಆ ಮಹಿಮೆಯಾದ ದೇವರ ಸ್ತೋತ್ರವು ನಿಮ್ಮ ಬಾಯಿಯಲ್ಲಿ ಯುಗ ಯುಗಾಂತರಕ್ಕೂ, ಜೀವ ಇರುವವರೆಗೂ, ಶ್ವಾಸ ಇರುವವರೆಗೂ ನಿಮ್ಮ ಬಾಯಿಯಲ್ಲಿ ಇರಲಿ ಎಂಬುದಾಗಿ ಕರ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೆನ್.